ಬೇಸಿಗೆ ರಜೆ ಮುಕ್ತಾಯದ ಬಳಿಕ ಶುಕ್ರವಾರ ಜಿಲ್ಲೆಯ ಎಲ್ಲಾ ಶಾಲೆಗಳಲ್ಲಿ ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಹಬ್ಬದಂತೆ ಅದ್ಧೂರಿಯಾಗಿ ನಡೆಯಿತು. ಶಾಲೆಗಳನ್ನು ತಳಿರು ತೋರಣಗಳಿಂದ ಶೃಂಗರಿಸಿ ಮಕ್ಕಳಿಗೆ ಹೂವು, ಸಿಹಿ ತಿಂಡಿಯನ್ನ ವಿತರಿಸಿ ಸಂಭ್ರಮಿಸಲಾಯಿತು. ಈ ಬಗ್ಗೆ ಎಲ್ಲೆಲ್ಲಿ ಪ್ರಾರಂಭೋತ್ಸವ ನಡೆಯಿತೆನ್ನುವುದರ ವರದಿ ಇಲ್ಲಿದೆ. ಕುಮಟಾದಲ್ಲಿ ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆ ತಾಲೂಕಿನ ಎಲ್ಲಾ ಶಾಲೆಗಳಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಶಾಲೆ ಪ್ರಾರಂಭದ ಮೊದಲ ದಿನವೇ ಪಠ್ಯ ಪುಸ್ತಕ ವಿತರಿಸಲಾಯಿತು. ಮೊದಲ ದಿನವೇ ಎಲ್ಲಾ ಶಾಲೆಗಳಲ್ಲೂ 1ನೇ ತರಗತಿಗೆ ಮಕ್ಕಳ ದಾಖಲಾತಿಯೂ ನಡೆಯಿತು. ಮುಂಜಾನೆಯೇ ಶಾಲಾ ಆವರಣವನ್ನ ಸ್ವಚ್ಛಗೊಳಿಸಿ ರಂಗೋಲಿ ಬಿಡಿಸಿ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು. ತಾಲೂಕಿನ ವಿವಿಧ ಭಾಗದ ಶಾಲೆಗಳಿಗೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಶಾಲಾ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡರು. ತಾಲೂಕಿನ ಕೊಡ್ಕಣಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ವಾಲಗಳ್ಳಿಯ ಶತಮಾನ ಕಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೇರಿ ಹಲವೆಡೆ ಪ್ರಾರಂಭೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಕೊಡ್ಕಣಿಯಲ್ಲಿ ಶ್ರೀ ವಿಶ್ವಂಬರ ಮಹಾಸಿದ್ಧಿ ವಿನಾಯಕ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆ ಮೂಲಕ ಮಕ್ಕಳನ್ನ ಬರಮಾಡಿಕೊಳ್ಳಲಾಯಿತು. ಹಣೆಗೆ ತಿಲಕವಿಟ್ಟು ಪುಷ್ಪಾರ್ಚನೆ ಮಾಡಿ ಶಿಕ್ಷಕರೇ ವಿದ್ಯಾರ್ಥಿಗಳನ್ನ ಬರಮಾಡಿಕೊಳ್ಳುವ ಮೂಲಕ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು. ಕೊಡ್ಕಣಿ ಶಾಲೆಯ ಮುಖ್ಯಾಧ್ಯಾಪಕ ವಿಜಯ್ ಗಣಪತಿ ಗುನ್ಗ ಹಾಗೂ ನಾಗರಾಜ್ ನಾಯ್ಕ್ ಶಾಲಾ ಪ್ರಾರಂಭೋತ್ಸವದ ಕುರಿತು ಸಂತಸ ಹಂಚಿಕೊಂಡರು. ಮುಖ್ಯಾಧ್ಯಾಪಕರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ಕಣಿ. ಇವತ್ತು ನಮ್ಮ ಶಾಲೆಯಲ್ಲಿ ಇಲಾಖೆ ಆದೇಶದಂತೆ ನಮ್ಮ ಶಾಲೆಯಲ್ಲಿ ಎಲ್ಲ STMC ಊರಿನ ಸಹಕಾರದಿಂದ, ಶಿಕ್ಷಕರ ಸಹಕಾರದಿಂದ ಪ್ರಾರಂಭೋತ್ಸವನ ಅತ್ಯಂತ ಅದ್ಧೂರಿಯಾಗಿ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಮೊಟ್ಟ ಮೊದಲಿಗಾಗಿ ಪಕ್ಕದಲ್ಲಿರುವಂಥ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಮಕ್ಕಳೊಂದಿಗೆ ಹೋಗಿ ಪೂಜೆ ನಡೆಸಿಕೊಂಡು ಆನಂತರ ಮಕ್ಕಳನ್ನು ಸಡಗರ ಸಂಭ್ರಮದಿಂದ ನಾವು ಅದ್ಧೂರಿಯಾಗಿ ಅಧ್ಯಕ್ಷರು, STMC ಎಲ್ಲ ಸದಸ್ಯರು ಮತ್ತು ಶಿಕ್ಷಕರು ಒಂದವರೆಲ್ಲ ಸೇರಿಕೊಂಡು ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸಿ ಹೂಗುಚ್ಛ ಮತ್ತು ಸಿಹಿಯನ್ನು ಕೊಡೋದ್ರ ಮೂಲಕ ಅವರನ್ನು ಬರಮಾಡಿಕೊಂಡಿದ್ದೇವೆ. ನಮ್ಮ ಶಾಲೆಯಲ್ಲಿ ಪ್ರಸ್ತುತ 130 ಮಕ್ಕಳು ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ದಾಖಲಾತಿಗೆ ಪಾಲಕರು ಬಂದಿದ್ದಾರೆ, ಒಳಗಡೆ ಸೇರಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಶಾಲೆಯ ಬಗ್ಗೆ ಎಲ್ಲರಿಗೂ ಅಭಿಮಾನ ಇದೆ, ಊರಿನ ಸಹಕಾರ ಇದೆ. ಈ ವರ್ಷದ ಶೈಕ್ಷಣಿಕ ಒಂದು ವರ್ಷವನ್ನು ಆರಂಭದಲ್ಲಿ ಅದ್ಧೂರಿಯಾಗಿ ನಡೆಸಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಎಲ್ಲರ ಸಹಕಾರದಿಂದ ನಾವು ಇವತ್ತು ಹಮ್ಮಿಕೊಳ್ಳಿಕ್ಕೆ ಪ್ರಾರಂಭಿಸ್ತಿದ್ದೇವೆ. ಹೌದು, ನಾವು ಮಳೆಯ ಒಂದು ವಿಪರೀತ ಮಳೆಯಿಂದಾಗಿ ಭಾಳ ಇವತ್ತಿನ ಕಾರ್ಯಕ್ರಮಕ್ಕೆ ಅಡಚಣೆ ಆಗ್ತಂತ ಅಂದ್ಕೊಂಡಿದ್ದೇವೆ. ಆದರೆ ಇವತ್ತಿನ ದೇವರ ಕೃಪೆಯಿಂದ ಇವತ್ತು ನಮ್ಮ ಈ ಒಂದು ವಾತಾವರಣದಲ್ಲಿ ತುಂಬ ಅನುಕೂಲ ಮಾಡಿಕೊಟ್ಟಿದೆ. ಯಾವುದೇ ರೀತಿ ಮಳೆ ಇಲ್ಲ. ಹಾಗಾಗಿ ನಾವು ಮಕ್ಕಳನ್ನು ಅತ್ಯಂತ ಸಡಗರದಿಂದ ಅವರನ್ನು ಸ್ವಾಗತ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೆ ನಮಗೆ ಮಳೆರಾಯನ ಒಂದು ಕೃಪೆಯೂ ಕೂಡ ತುಂಬ ಸಹಕಾರ ಆಗಿದೆ ಅಂತ ನಾನು. ಕೊಡ್ಕಣಿ ಶಾಲೆಯ ಮುಖ್ಯಾಧ್ಯಾಪಕ ವಿಜಯ್ ಗಣಪತಿ ಗುನ್ಗ, SDMC ಅಧ್ಯಕ್ಷ ಉಮೇಶ್ ನಾಯ್ಕ್, ಉಪಾಧ್ಯಕ್ಷೆ ವಿಜಯ ಅಂಬಿಗ, ನಾಗರಾಜ್ ನಾಯ್ಕ್, ಮಂಜುನಾಥ್ ಪಟಗಾರ್, ಹರೀಶ್ ಭಂಡಾರಿ ಸಹ ಶಿಕ್ಷಕರು ಪಾಲ್ಗೊಂಡಿದ್ರು. ಇನ್ನು ಈ ಬಾರಿ ಸರ್ಕಾರಿ ಶಾಲೆಗಳಿಗೆ ಸಮವಸ್ತ್ರ ಬಾರದಿರುವುದರಿಂದ ಪಠ್ಯ ಪುಸ್ತಕಗಳನ್ನ ಮಾತ್ರವೇ ವಿತರಿಸಲಾಯಿತು. ಬಹುತೇಕ ಶಾಲೆಗಳಲ್ಲಿ ಪಠ್ಯ ಪುಸ್ತಕವನ್ನ ಪಾಲಕರು, ಜನಪ್ರತಿನಿಧಿಗಳು ಶಾಲೆಗೆ ಆಗಮಿಸಿ ಪ್ರಾರಂಭೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು. ಶಾಲಾ ಪ್ರಾರಂಭೋತ್ಸವ ಹಿನ್ನೆಲೆಯಲ್ಲಿ ಮುಂಡಗೋಡ ತಾಲೂಕಿನಾದ್ಯಂತ ಸಂಭ್ರಮದಿಂದ ಆಚರಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೂಗುಚ್ಛ ನೀಡಿ ಸ್ವಾಗತಿಸಿ ಸಿಹಿ ಹಂಚಿದ್ರು. ಮುಂಡಗೋಡ ಪಟ್ಟಣದ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ರೋಟರಿ ಶಾಲೆಯ ಮುಂಭಾಗದಲ್ಲಿ ಶಾಲಾ ಸಿಬ್ಬಂದಿಗಳು ತಳಿರು ತೋರಣ ಮತ್ತು ಬಣ್ಣ ಬಣ್ಣದ ಕಾಗದಗಳಿಂದ ಸಿಂಗರಿಸಿ ಬರುವವರನ್ನ ಸ್ವಾಗತಿಸಲು ಅಣಿಗೊಳಿಸಿದ್ರು. ಪಟ್ಟಣದ ಶಾಸಕರ ಮಾದರಿ ಶಾಲೆಯಲ್ಲಿ ತಾಲೂಕ್ ಪಂಚಾಯತ್ ಇಒ TY ದಾಸನಕೊಪ್ಪರವರು ಪಠ್ಯ ಪುಸ್ತಕವನ್ನ ವಿತರಿಸಿ ಮಾತನಾಡಿದ್ರು.
ಶಾಸಕರ ಮಾದರಿ ಶಾಲೆಯ ಮುಖ್ಯಸ್ಥ ವಿನೋದ್ ನಾಯ್ಕ್ ಮಾತನಾಡಿ, ಪ್ರಸ್ತುತ ವರ್ಷದಿಂದ ಈ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ತರಗತಿ ಪ್ರಾರಂಭಗೊಳ್ಳಲಿದೆ ಎಂದರು. ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಶಿಕ್ಷಕರು ಶಾಲೆ ಆರಂಭಕ್ಕೂ 2 ದಿನ ಮೊದಲೇ ಶಾಲಾ ಕೊಠಡಿ ಹಾಗೂ ಆವರಣವನ್ನ ಸ್ವಚ್ಛಗೊಳಿಸಿದ್ರು. ಮುಂಡಗೋಡದ ಬಿಇಒ ಸುಮಾಜಿ, ತಹಶೀಲ್ದಾರ್ ಶಂಕರ್ ಗೌಡಿ, ತಾಲೂಕ್ ಪಂಚಾಯತ್ ಇಒ ಟಿವೈ ದಾಸನಕೊಪ್ಪ ಸೇರಿದಂತೆ ಅಧಿಕಾರಿಗಳು ವಿವಿಧ ಶಾಲೆಗಳಿಗೆ ಭೇಟಿ ನೀಡಿ ಹೂಗುಚ್ಛ ನೀಡಿ ಸ್ವಾಗತಿಸಿ ವಿದ್ಯಾರ್ಥಿಗಳಿಗೆ ಮೊದಲ ದಿನವೇ ಪಠ್ಯ ಪುಸ್ತಕವನ್ನ ವಿತರಿಸಿದ್ರು. ಮೊದಲ ದಿನ ಶಾಲೆಯಲ್ಲಿ ಒಂದಿಷ್ಟು ಮಕ್ಕಳ ಗೈರು ಹಾಜರಿ ಇತ್ತಾದ್ರೂ ಸಾಕಷ್ಟು ಮಕ್ಕಳು ಶಾಲೆಗೆ ಸೇರಿದ್ರು. ಗ್ರಾಮೀಣ ಭಾಗದಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಿತ್ತು. इंग्लिश मीडियम कन्नड़ मीडियम ವೀಕ್ ನೋಡಮ್ಮ ಕೋಲ್ ಯೂನಿಫಾರ್ಮ್ ಬರೋದು ಸ್ವಲ್ಪ ತಡ ಆಗಿದೆ. ಯೂನಿಫಾರ್ಮ್ ಕೂಡ ವಿತರಣೆ ಆಗುತ್ತೆ ಶೀಘ್ರದಲ್ಲಿ. ಬಾಕಿ ಇರೋ ಪಠ್ಯ ಪುಸ್ತಕ ಸಹ ಶೀಘ್ರದಲ್ಲಿ ಬರ್ತದೆ. ನಮ್ಮ ಎಡಬಾಟ್ ಹೇಳ್ದಂಗೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಫೀಸ್ ಇರುವುದಿಲ್ಲ. ಉಲ್ಟಾ ನಾವು ನಿಮ್ಮ ಆರೋಗ್ಯ ಸುಧಾರಿಸಲಿಂದ ತತ್ತಿ ಮತ್ತೆ ಹಾಲು, ಬಾಳೆಹಣ್ಣು ಎಲ್ಲವನ್ನ ಕೊಡ್ತೇವೆ. ಈ ಎಲ್ಲ ಸದುಪಯೋಗ ಪಡ್ಕೊಂಡು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತು ಹೆಚ್ಚು ಹೆಚ್ಚು ವಿದ್ಯಾವಂತರಾಗಿ ನಿಮ್ಮ ಜೀವನದಲ್ಲಿ ಮುಂದೆ ಬರಬೇಕಂತ ಕೇಳ್ತಾ, ಖುಷಿ ವಿಚಾರ ಅಂದ್ರೆ ಫಸ್ಟ್ ದಿನ ಇಷ್ಟೆಲ್ಲ ಮಕ್ಕಳು ಬಂದಿದ್ದೀರಿ. ಅದಕ್ಕಿಂತ ಖುಷಿ ವಿಚಾರ, ನಮ್ಮ ಒಂದು ಸರ್ಕಾರಿ ನೌಕರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದಿಸುದಿಲ್ಲ ಅಂತ ಕೆಲವು ಅರಣ್ಯ ಇಲಾಖೆಯವರು ಸಹ ಇಲ್ಲಿ ಶಾಲೆಗೆ ಅಡ್ಮಿಷನ್ ಮಾಡಿದ್ರು ಬಂದು, ಅದೊಂದು ಖುಷಿ ವಿಚಾರ. ಮತ್ತೆ ಈ ವರ್ಷದ LKG ಸ್ಟಾರ್ಟ್ ಆಗಿದೆ ಈ ಶಾಲೆಯಲ್ಲಿ. ಸೊ ನಿಮ್ಮ ಮನೇಲಿ ಯಾರು ತಮ್ಮ ತಂಗಿ ಇದ್ದಾರೆ ಅವ್ರಿಗೆಲ್ಲ LKG ಅಡ್ಮಿಷನ್ ಮಾಡಿಸಿ ಇಲ್ಲಿ LKG, UKG ಫಸ್ಟ್ ಸ್ಟ್ಯಾಂಡರ್ಡ್ ಇಂದನೂ ಅವರು ಈ ಶಾಲೆಯಲ್ಲಿ ಕಲಿಯುವಂತ ವ್ಯವಸ್ಥೆ ಆಗಿದೆ. ಎಲ್ಲರೂ ಸದುಪಯೋಗ ಪಡಿಸ್ಕೊಡ್ರಿ. ಎಲ್ಲ ಶಿಕ್ಷಕರಿದ್ದೀವಿ. ತಾವು ಹೇಳಿದ ಶಿಕ್ಷಕ ಕೊರತೆ ಇದೆ. ಅತಿಥಿ ಶಿಕ್ಷಕರ ನೇಮಕ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಶೀಘ್ರದಲ್ಲೇ ಹಾಗೆ ಆಗುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ಎಲ್ಲ ಶಿಕ್ಷಕರು ಸೇರಿ ಈ ಒಂದು ಹೆಸರಿಗೆ ತಕ್ಕಂಗೆ PMC ಶಾಸಕರ ಮಾದರಿ ಶಾಲೆ ಇದೆ. ತಾಲೂಕಿನಲ್ಲಿ ಈ ಶಾಲೆ ಮಾದರಿ ಆಗೋ ತರ ಯಾವುದೇ ದೂರು ಬರ್ತಾರ ತಾವೆಲ್ಲರೂ ಸೇರಿ ಈ ಒಂದು ಶಾಲೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ನೀಡುವ ಕೆಲಸದಲ್ಲಿ ಮತ್ತೆ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಊಟವನ್ನ ನೀಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಸೇರಿ ಕೆಲಸ ಮಾಡ್ತೀರಿ ಅಂತ ಆಶಿಸ್ತಾ ಮತ್ತೊಮ್ಮೆ ತಾವೆಲ್ಲರಿಗೂ ಶುಭಾಶಯ ಕೋರ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ದಾಂಡೇಲಿ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಶಾಲಾ ಪ್ರಾರಂಭೋತ್ಸವ ಅತ್ಯಂತ ಅದ್ಧೂರಿಯಾಗಿ ನಡೆಯಿತು. ಬಹುತೇಕ ಎಲ್ಲಾ ಶಾಲೆಗಳನ್ನ ತಳಿರು ತೋರಣ, ಬಲೂನ್ಗಳಿಂದ ಹಾಗೂ ಬಣ್ಣ ಬಣ್ಣದ ಬಂಟಿಂಗ್ಸ್ಗಳಿಂದ ಶೃಂಗರಿಸಲಾಗಿತ್ತು. ಅನೇಕ ಕಡೆ ಪೂಜೆ, ಸಿಹಿ ವಿತರಣೆ ಕಾರ್ಯಕ್ರಮಗಳು ನಡೆದವು. ದಾಂಡೇಲಿ ನಗರದ ಸುಭಾಷ್ ನಗರದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಗರಸಭೆ ಅಧ್ಯಕ್ಷ ಅಶ್ಫಾಕ್ ಶೇಖ್ ಶಾಲಾ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿ ಉತ್ತಮ ಶಿಕ್ಷಣವನ್ನ ಪಡೆದು ಈ ನಾಡಿನ ಹೆಸರನ್ನ ತರುವಂತಾಗಬೇಕು ಎಂದು ಶುಭ ಹಾರೈಸಿದ್ರು. ದಾಂಡೇಲಿ ನಗರದ ಅನೇಕ ಶಾಲೆಗಳಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ TC ಹಾದಿಮನಿ, ಪೌರಾಯುಕ್ತ ವಿವೇಕ್ ಬನ್ನೆ ಸೇರಿದಂತೆ ಅನೇಕ ಗಣ್ಯರು, ನಗರಸಭಾ ಸದಸ್ಯರು,
ಬೇರೆ ಬೇರೆ ಶಾಲೆಗಳಲ್ಲಿ ಭಾಗವಹಿಸಿದ್ರು. ಸಿಆರ್ಪಿಗಳಾದ ಲಲಿತಾ ಹಾಗೂ ಶ್ರೀದೇವಿಯವರು ಹಲವು ಶಾಲೆಗಳಿಗೆ ಭೇಟಿ ನೀಡಿ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡ್ರು. 2025-26ನೇ ಸಾಲಿನ ದಾಖಲಾತಿ ಆಂದೋಲನ ಜಾಥಾಕ್ಕೆ ಹಳೆ ದಾಂಡೇಲಿಯ ಸರ್ಕಾರಿ ಕನ್ನಡ ಪ್ರೌಢಶಾಲೆಯಲ್ಲಿ ಚಾಲನೆ ನೀಡಿದ್ರು. ನೋಡಿ ನಮ್ದ ಈಗ CRP ಮತ್ತು ಇವ್ರು ಬಂದ ಅವ್ರು ಮಾಡೋದು ಏನಂದ್ರೆ ಟೀಚರ್ಸ್ ಏನ್ ಮಾಡ್ತಾ ಇದೆ, ಅವ್ರು ಯಾವ ತರ ಕಲಿತಾ ಇದೆ, ಅವ್ರದ್ದು ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಇದೆ ಇಲ್ಲ ನೋಡ್ಲಿಕ್ಕೆ ಅವರು ಗೌರ್ಮೆಂಟ್ ಅವ್ರಿಗೆ ಸ್ಪೆಷಲ್ ಇಟ್ಟಿದ್ದಾರೆ. ಅವರು ಬಂದು ನೋಡ್ಬೇಕು ಮತ್ತು ವಾಚಪ್ ಮಾಡ್ಬೇಕು ಅಂತ. ಸೊ ದಿಸ್ ಒಂದು ಇದು ಎಲ್ಲ ಏನಿದೆ ಅಲ್ಲ, ಇದಕ್ಕೆ ನಾವು ಗೌರ್ಮೆಂಟ್ ಶಾಲೆಯಲ್ಲಿ, ಯಾಕಂದ್ರೆ ನಾನು ಬೆಂಗಳೂರಿನಲ್ಲಿ ಜಾಬ್ ಮಾಡುವಾಗ ನಮ್ಮ ಬ್ರದರ್ದ KS ಆದ್ಮೇಲೆ ಅವಾಗ ನಾನು ಬೆಂಗಳೂರಿನಲ್ಲಿ ಇದ್ದೆ. ಆ ಟೈಮ್ನಲ್ಲಿ ಸ್ವಲ್ಪ ವಿಧಾನಸೌಧ ಮತ್ತು IAS ಆಫೀಸರ್ಸ್ಗೆ ಭೇಟಿ ಆಗ್ಲಿಕ್ಕೆ ಅವಕಾಶ ಸಿಕ್ತು ನನಗೆ. ಅವಾಗ ನಾನು ಅಬ್ಸರ್ವ್ ಅವಾಗಿಂದ ಮಾಡ್ತಾ ಇದ್ದೇನೆ. ಮ್ಯಾಕ್ಸಿಮಮ್ IAS ಆಫೀಸರ್ಸ್ ವಿಧಾನಸೌಧನಲ್ಲಿ ಈಗಲೂ ನಾವು ಹೋಗಿದ್ದೆ ನೋಡ್ತೀವಿ ಬಿಡಿ, ಎಲ್ಲರೂ ಗೌರ್ಮೆಂಟ್ ಶಾಲೆಯಲ್ಲಿ ಬಹಳ ಕಷ್ಟದಿಂದ, ಮನೆಗೆ ಲೈಟ್ ಇಲ್ಲ, ಅಂದ್ರೆ ಯಾರು ಕಷ್ಟಪಡಿಸಿ ಕಷ್ಟಕ್ಕೆ ಅನುಭವಿಸಿ ಕಲಿತಾರಲ್ಲ ಅವರು ಮುಂದೆ ಬರ್ತಾರೆ. ನಾವು ಈಗ ಜಸ್ಟ್ ನಾ ಹೇಳ್ತಾ ಇದ್ದೆ, ಈಗ ನೋಡಿ ಎಷ್ಟು ಪೈಸೆ ನಮಗೆ ಹೈಸ್ಕೂಲ್ ಹೋಗ್ಬೇಕಂದ್ರೆ ಇಲ್ಲಿಂದ 8 ಕಿಲೋಮೀಟರ್, ಅಂದ್ರೆ ಅಪ್ ಅಂಡ್ ಡೌನ್ 8-9 ಕಿಲೋಮೀಟರ್ ನಮ್ಗೆ ಎವ್ರಿ ಡೇ ನಾವು ಟಿಫಿನ್ ತಗೊಂಡು ಹೋಗಿ ಬರ್ಬೇಕು. ಸೊ ಆ ಕಷ್ಟ ಏನಿದೆ, ಈಗ ನಿಮ್ಗೆ ಕಷ್ಟ ಕಡಿಮೆ ಇದೆ, ಅದಕ್ಕೆ ನೀವು ಒಳ್ಳೆ ಕಲೀರಿ ಮತ್ತು ಪ್ಯಾರೆಂಟ್ಸ್ ಮಕ್ಕಳ ಮೇಲೆ ಫೋಕಸ್ ಇಟ್ಕೊಡಿ. ಯಾವಾಗ ಬೇಕಂದ್ರೆ ಅವಾಗ ಬಂದು ಕೇಳ್ತಾ ಇರ್ಬೇಕು. SDMC ಮಾಡಿದ್ದಾರೆ ಗೌರ್ಮೆಂಟ್. SDMC ಹಳಿಯಾಳ ಪಟ್ಟಣದ ಶಾಸಕರ ಮಾದರಿ ಶಾಲೆಯಲ್ಲಿ ಆಯೋಜಿಸಿದ್ದ 2025-26ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಉದ್ಘಾಟಿಸಿ ಮಾತನಾಡಿ, ಶಾಲಾ ಪ್ರಾರಂಭದಲ್ಲೇ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ನೀಡುತ್ತಿದ್ದು, ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ದಾಖಲಿಸಿ ಅವರಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು ಎಂದರು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಿಲಾಸರಾಜ್ ಪ್ರಸನ್ನ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣ ನೀಡಲಾಗುತ್ತಿದೆ. ಪ್ರತಿ ಮಗು ಕೂಡ ಶಿಕ್ಷಣದಿಂದ ವಂಚಿತವಾಗದಂತೆ ಸರ್ಕಾರ ಕಾಳಜಿ ವಹಿಸುತ್ತಿದೆ ಎಂದು ಹೇಳಿದ್ರು. ಪುರಸಭೆ ಅಧ್ಯಕ್ಷೆ ದ್ರೌಪದಿ ಅಗಸರ, ಸಮನ್ವಯಾಧಿಕಾರಿ MH ಚೌಗಲ, ದೈಹಿಕ ಪರಿವೀಕ್ಷಕರು ಜ್ಯೋತಿ ಪ್ರಭಾ ಮಾತನಾಡಿದ್ರು. ರಮೇಶ್ ಪಾಟೀಲ್ ನಿರೂಪಿಸಿದ್ರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ್, SDMC ಅಧ್ಯಕ್ಷ ಸುರೇಶ್ ಗೋಕಿತ್ಕರ್, ಉಪಾಧ್ಯಕ್ಷ ರತ್ನಾ ಕಾದ್ರೊಳ್ಳಿ ಇತರರು ಇದ್ದರು. ರಾಗಿ ಮಾಡಿ ಕೊಡ್ತಾ ಇದ್ದೀವಿ, ಹಾಲನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಪುಸ್ತಕವನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ, ಬಟ್ಟೆಯನ್ನು ಯೂನಿಫಾರ್ಮ್ ಉಚಿತವಾಗಿ ಕೊಡ್ತಾ ಇದ್ದೀವಿ, ಅನಂತರ ಶೂ ಮತ್ತು ಸಾಕ್ಸನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಸೌಲಭ್ಯಗಳು ಈಗಿನ ವಿದ್ಯಾರ್ಥಿಗಳು ಸಿಗ್ತಾ ಇದೆ. ನಾವು ಕಲಿಬೇಕಾದ್ರೆ ಇವೆಲ್ಲ ಇತ್ತೋ ಇಲ್ಲ ಅಂತ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಸರ್ ಅವರೇ, ಎಲ್ಲ ಗೌರವಿತ ಶಿಕ್ಷಕರೇ, ಮುದ್ದು ಮಕ್ಕಳೇ, ಈಗಾಗಲೇ ಮಾಲೆ ಸರ್ ಅವರು ಭಾಳಷ್ಟು ನಿಮಗೆ ಚೆನ್ನಾಗಿ ಹೇಳಿದ್ದಾರೆ, ಭಾಳ ಕಥೆಯೆಲ್ಲ ಹೇಳಿದ್ದಾರೆ. ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು SB ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ. BSc B.Ed ಆದ 2, BA B.Ed ಆದ 2, PUC D.Ed ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ PUC ಅಥವಾ
ಯಾವುದೇ ಪದವೀಧರರಾದ 3 ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 9980687077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.